ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ರಾಜೀನಾಮೆಯನ್ನು ಕೊಡ್ತೀನಿ ಬಂಡಾಯ ಬಿದ್ದಿದ್ದಾರೆ ಕೋಲಾರ ಶಾಸಕ ನಾರಾಯಣಸ್ವಾಮಿ. ನೋಡಿ, ಈಗ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಸಂಭಾವ್ಯರ ಪಟ್ಟಿಯಲ್ಲಿ ಮೊದಲ ಹೆಸರು ಅವರಿತ್ತು. ಆಮೇಲೆ ಡೆಲ್ಲಿಲೇ ಇದ್ರು, 15-20 ದಿನಲ್ಲೇ ಇದ್ರು. ತಮ್ಮದೇ ಆದಂಥ ಒಂದು ಒತ್ತಡವನ್ನು ಹಾಕ್ತಿದ್ರು ಹೈಕಮಾಂಡ್ ನಾಯಕರ ಮೇಲೆ. ಲಾಬಿ ಕೂಡ ಮಾಡಿದ್ರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಭಾಳ ಆಪ್ತರು. ಆದರೆ ಅವಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಕೋಲಾರ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಬಂಗಾರಪೇಟೆ ನಾರಾಯಣಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಸಚಿವ ಸ್ಥಾನ ಕೊಡ್ತಿದ್ರೆ ರಿಸೈನ್ ಮಾಡ್ತೀನಿ, ನಾನು ಮನವಿ ಮಾಡ್ಕೊಂಡಿದ್ವಿ ಹೈಕಮಾಂಡ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ, ಆದರೆ ಸಿಕ್ಕಿಲ್ಲ. 35 ವರ್ಷದಿಂದ ನಾನು ಪಕ್ಷದಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ಸೂಕ್ತ ನಿರ್ಧಾರ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಡೆಲ್ಲಿಯಲ್ಲಿ ಕೂಡ ಕೆಲವರು ಇಲ್ಲಿಂದ ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು, ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ನಾನು ಸ್ಪಷ್ಟವಾಗಿ ನನ್ನ ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ. ನನಗೆ ಯಾರು ನಂಬಿದ್ದೀನೋ ಅವರೇ ಮೋಸ ಮಾಡಿದ್ರು ಅಂತ ಭಾವಿಸ್ತೇನೆ. ಯಾರು ನಂಬಿದ್ರಿ ಸರ್? ಇದೆಲ್ಲ ಬೇಡ ಸರ್. ಇವಾಗ ಈ ಒಂದು ವಿಚಾರದಲ್ಲಿ ಸಂದೇಶ ಏನು ಹೋಗ್ತಾ ಇದೆ ಅಂದ್ರೆ ದಲಿತ ವಿರೋಧಿ ಆಗಿಲ್ಲ. ಹೇಗೆ ಇವಾಗ ಬಲಗೈ ಸಮುದಾಯಕ್ಕೆ ಎಡಗೈ ಸಮುದಾಯದವರೇ ಅಡ್ಗಾಲ್ ಹಾಕಿದ್ರು. ನಿಜ, ಅದು ಗೊತ್ತಿರೋ ವಿಚಾರನೆ. ಇವತ್ತಿನ ನಾನು ಕಳೆದ 2 ಚುನಾವಣೆಗಳಲ್ಲೂ ಕೂಡ ಎಡಗೈ ಸಮುದಾಯದ KH ವೀರಪ್ಪನವರ ಎಲ್ಲ ಸಹಪಾಠಿಗಳಲ್ಲಿ ನಮಗೆ ಮಾಡಲಿಲ್ಲ, JDS ಮಾಡಿದ್ರು. ಅದು ಹೊಸ ವಿಚಾರ ಅಲ್ಲವೇ ಇಲ್ಲ. ಪ್ರತಿ ಬಾರಿ ಕೂಡ ಅವ್ರು ಗೆಲ್ಲಬೇಕು, ಅವ್ರ ಮಗಳು ಗೆಲ್ಲಬೇಕು, ಅವ್ರಿಗೆ ಬಲಗೈ ಸಮಯದ ಓಟ್ ತಗೊಂಡು ಗೆಲ್ಲಬೇಕು, ಅಲ್ಲಿ ಹೋಗಿ ನಮ್ಗೆ ಲೆಫ್ಟ್ ಕೋಟ ಅಂತೇಳಿ ಚಲಾಯಿಸ್ಬೇಕು. ಇದರ ಅಜೆಂಡಾ. ನಾವು ಕೂಡ ಅವರಿಗೆ ಮತ ಹಾಕ್ತೀವಿ, ಗೆಲ್ಲಿಸ್ತೀವಿ. ನಮ್ಮಲ್ಲಿ ಕಳೆದ 25 ವರ್ಷಗಳ ಕಾಲ ನಾವು ಲೆಫ್ಟು ರೈಟು ಅಂತ ನೋಡಿಲ್ಲ. ಎರಡೂ ಒಂದಂತೇಳಿ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ವಿ. ಆ ಲೆಫ್ಟ್ ರೈಟ್ ಹುಟ್ಟಾಕಿದ್ದೀವರೇ ಅಲ್ಲ ಸಾಹೇಬ್ರೇ ಅಲ್ವಾ? ಹಾಗಾಗಿ ನಾನು ಮಾಡಿದ್ರು ಆ ತಪ್ಪನ್ನು ಅನುಭವಿಸ್ತೀನಿ, ಅವ್ರು ಮಾಡೋದು ಅನುಭವಿಸ್ತಾರೆ. ಯಾರ್ಯಾರು ಮಾಡಿದ್ದಾರೆ ಆ ಪ್ರತಿಫಲ ಇವತ್ತು ನಾವು ಚೆನ್ನಾಗಿರ್ಬೋದು, ಒಂದೇ ಒಂದು ದಿವಸ ಖಂಡಿತ ಅನುಭವಿಸ್ತಾರೆ ಮಾತನ್ನ ಹೇಳ್ತಾರೆ. ಸೂಕ್ತ ನಿರ್ಧಾರ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಡೆಲ್ಲಿಯಲ್ಲಿ ಕೂಡ ಕೆಲವರು ಇಲ್ಲಿಂದ ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು, ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ನಾನು ಸ್ಪಷ್ಟವಾಗಿ ನನ್ನ ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ. ನನಗೆ ಯಾರು ನಂಬಿದ್ದೀನೋ ಅವರೇ ಮೋಸ ಮಾಡಿದ್ರು ಅಂತ ಭಾವಿಸ್ತೇನೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ, ನಾನು 3 ಬಾರಿ ಗೆದ್ದಿದ್ದೀನಿ, 35 ವರ್ಷದಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ, ಕೋಲಾರ ಭಾಗದಲ್ಲಿ ಸಂಘಟನೆ ಮಾಡಿದ್ದೀನಿ, ನಮ್ಮದೇ ಆದಂಥ ಸಮುದಾಯದ ವೋಟ್ ಬ್ಯಾಂಕ್ ಕೂಡ ನಾನು ಗಟ್ಟಿಯಾಗಿ ಹೊಂದಿದ್ದೀನಿ. ಆದರೆ ನನಗೆ ಹೈಕಮಾಂಡ್ ಅವಕಾಶ ಕೊಡಲಿಲ್ಲ. ನಾನು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೆ. ನನಗೆ ಶಾಕ್ ಆಗಿಬಿಡ್ತು ಪಟ್ಟಿ ನೋಡಿ. ಅಲ್ಲಿ ಏನೋ ಆಗ್ತಿತ್ತು, ಬಟ್ ಇಲ್ಲಿ ನೋಡಿದರೆ ಹೆಸರೇ ಇರಲಿಲ್ಲ. ನಂಗೆ ಭಾಳ ನೋವಾಗಿದೆ. ನಾನು ಈಗ ಏನಾದರೂ ಸಚಿವ ಸ್ಥಾನ ಕೊಡದೇ ಇದ್ದರೆ ಖಂಡಿತವಾಗ್ಲೂ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹಾಗಾದರೆ ಮತ್ತೊಂದು ವಿಕೆಟ್ ಪತನ ಆಗ್ಬೋದಾ ಕಾಂಗ್ರೆಸ್ನಲ್ಲಿ? ಈಗಾಗಲೇ 1 ವಿಕೆಟ್ ಹೋಗಿದೆ ಯಶವಂತರಾಯಗೌಡ ಪಾಟೀಲ್ದು. ಬಟ್ ರಾಜೀನಾಮೆ ಕೊಟ್ಟಿದ್ದಾನೆ, ಎಕ್ಸೆಪ್ಟ್ ಆಗಬೇಕು. ಈಗ ಬೇಳೂರ್ದು ಮನವೊಲಿಕೆ ಪ್ರಕ್ರಿಯೆ ಮುಗೀತು, ಅವರು ಸಮಾಧಾನ ಆಗಿದ್ದಾರೆ. ಇವ್ರನ್ನೂ ಕೂಡ ಸಹಜವಾಗಿ ಸಿದ್ದರಾಮಯ್ಯನವರು ಕರೆದು ಹೇಳಿದರೆ ಬಹುಶಃ ನಾರಾಯಣಸ್ವಾಮಿ ಸುಮ್ಮನೆ ಆಗ್ಬೋದು. ಡಿ ಕೆ ಶಿವಕುಮಾರ್ ಕೂಡ ಕೋಪದಲ್ಲಿ ಹಂಗೆ ಹೇಳಿದ್ದಾರೆ, ಯಾರು ಬೇಕಾದ್ರೆ ರಿಸೈನ್ ಕೊಳಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹಂಗೆ ಹೇಳ್ತಾರೆ ಅಷ್ಟೇ ಕೋಪದಲ್ಲಿ. ಬಟ್ ಫೈನಲಿ ಅವ್ರನ್ನ ಕರೆದು ಅವ್ರನ್ನ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಖ್ಯಮಂತ್ರಿಗಳು ಮುಂದಾಗ್ತಾರೆ. ಹೈಕಮಾಂಡ್ ನಾಯಕರು ಕೂಡ ಸುರ್ಜೇವಾಲಾ ಅವರು ಕರೆ ಮಾಡಿ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡ್ಬೋದು. ಸಹಜ ಈ ಟೈಮ್ನಲ್ಲಿ, ಯಾಕಂದರೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಪಕ್ಷಕ್ಕೆ ಇರುತ್ತೆ. 3-4 ಬಾರಿ ಗೆದ್ದಿರ್ತಾರೆ. ಅವ್ರದ್ದೇ ಆದಂಥ ಒಂದು ಶಕ್ತಿ ಆ ಭಾಗದಲ್ಲಿರುತ್ತೆ. ಕೇಳ್ತಾರೆ ಯಾರಾದರೂ ಕೂಡ ಅಷ್ಟೇ. ಆದರೆ ಈಗ ಕಡಿಮೆ ಅವಕಾಶ ಇರೋದ್ರಿಂದಾಗಿ ಸದ್ಯಕ್ಕೆ ಅವ್ರಿಗೆ ಸಿಕ್ಕಿಲ್ಲ ಅನ್ನೋದು ಭಾಳ ಸ್ಪಷ್ಟ.